50 ರೂಪೀಸ್ ರೂಮ್ ನ ತಗೊಂಡಿದೀವಿ. ಹೇಗಿದೆ ಅಂತ ನೋಡೋಣ. ಸಡನ್ ಪ್ಲಾನ್ ಆಗಿರೋದ್ರಿಂದ ಯಾವುದೇ ತರ ಬುಕಿಂಗ್ ಮಾಡಿಲ್ಲ. Hello everyone, welcome back to my YouTube channel. Govinda Hari Govinda Venkataramana Govinda Govinda Hari Govinda. ಹಾಯ್, ನಿನ್ನೆ ದರ್ಶನ ಚೆನ್ನಾಗಾಯಿತು. 2.5 ಅವರ್ ಒಳಗೇನೆ ನಮ್ಮ ದರ್ಶನ ಮುಗ್ದೋಯ್ತು. ನಾವು 9:15 ಹಂಗೆ ದರ್ಶನ ಮಾಡಕ್ಕೆ ಹೋದ್ವಿ. 11:45 ನಾವು ಆಲ್ರೆಡಿ ದರ್ಶನ ಮಾಡಿಕೊಂಡು ಆಚೆ ಬಂದಿದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ರೂಮಿಗೆ ಬಂದು ಮಲ್ಕೊಳ್ಳೋದೇ ಆಗೋಯಿತು. ಅದಕ್ಕೆ ನೈಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಮಾಡ್ತಾ ಇದ್ದೀನಿ. ಬೆಣ್ಣೆ ಮುಗಿದಾದ್ಮೇಲೆ ಲಡ್ಡು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ನನ್ನ ಹತ್ರ ಫೋನ್ ಇರಲಿಲ್ಲ. ಒಳಗಡೆ ಕೌಂಟರಲ್ಲಿ ನಮ್ಮ ಫೋನ್ನ ಕಲೆಕ್ಟ್ ಮಾಡ್ಕೊತಾರೆ ದರ್ಶನಕ್ಕಿಂತ ಮುಂಚೆ. ಆ ಕೌಂಟರಲ್ಲಿ ಕೊಟ್ಟಿರೋ ಫೋನ್ನ ಆಚೆ ನಾವು ಕಲೆಕ್ಟ್ ಮಾಡ್ಕೊಬೇಕು. ಅದರಿಂದ ನನ್ನ ಹತ್ರ ಫೋನ್ ಇರಲಿಲ್ಲ ಲಡ್ಡು ವಿಡಿಯೋ ಮಾಡೋಕ್ಕೆ. ನಾವು ಒಂದು ಟೋಕನ್ ತೊಗೊಂಡಿದ್ವಲ್ಲ, ಆ ಟೋಕನ್ಗೆ ಒಬ್ಬೊಬ್ರಿಗೆ ಒಂದೊಂದು ಲಡ್ಡು ಫ್ರೀ ಕೊಡ್ತಾರೆ. ನಿಮ್ಗೆ ಎಕ್ಸ್ಟ್ರಾ ಲಡ್ಡು ಬೇಕು ಅಂತಂದರೆ ಅದಕ್ಕೆ ಚಾರ್ಜ್ ಮಾಡ್ತಾರೆ. ಅದು ಎಷ್ಟಾಗುತ್ತೆ ಅಂತ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ ನಿಮಗೆ. ಇವತ್ತು ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಯಾವ್ಯಾವ ಪ್ಲೇಸ್ನ ಕವರ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ನಾವಿವಾಗ ಪಾಪವಿನಾಸನಂ ಡ್ಯಾಮಿಗೆ ಬಂದಿದ್ದೀವಿ. ಹೇಗಿದೆ ನೋಡೋಣ ಬನ್ನಿ. ಎಲ್ಲ ಕಡಿಯುತ್ತೆ. ಅದಕ್ಕೆ ಇಲ್ಲಿ ತುಂಬಾ ಜನ ಬಂದು ಈ ನೀರು ಸ್ಪರ್ಶನ ಮಾಡ್ತಾರೆ. ಎಷ್ಟೇ ದೊಡ್ಡವರಾದ್ರೂ ಆಟ ಸಾಮಾನ ನೋಡಿದ ತಕ್ಷಣನೇ ಇನ್ನೂ ಚಿಕ್ಕವರಾಗಿರೋದು ಬೇಡವಾ ಅಂತ ಅನಿಸುತ್ತೆ. ಇಷ್ಟು ತರಾವರಿ ಆಟ ಸಾಮಾನುಗಳಿತ್ತು ಅಂತಂದರೆ 2 ಕಣ್ಣು ಸಾಲಲ್ಲ, ಅಷ್ಟು ಆಟ ಸಾಮಾನುಗಳಿದ್ವು. ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಜಪಾಲಿ ಆಂಜನೇಯ ದೇವಸ್ಥಾನಕ್ಕೆ. తమిళ తెలుగా తమిళ్ తమిళ తెలుగా మలయాళీ మలయాళీ పరక మలయాళీ ಇವಾಗ ವಾಪಸ್ ಹೋಗುವಾಗ ನಾವು ಮಣ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸ್ಟೆಪ್ಸಲ್ಲಾದರೂ ಕೂಡ ಹೋಗ್ಬೋದು. ಇಲ್ಲಿ ದಾರಿ ಇದೆ ಅಂತ ಬಂದ್ವಿ. ನೋಡಿದ್ರೆ ಡ್ಯಾಮ್ ಇದ್ದಂಗೆ ಕಾಣಿಸ್ತಾ ಇದೆ. ಅಲ್ಲಿ ಗೊತ್ತಾಗ್ತಿಲ್ಲ ಏನ್ ಮಾಡೋದು ಅಂತ. ಗಾಡಿ ಬರ್ತಾ ಇದೆ. ತಿರುಮಲದಿಂದ ತಿರುಪತಿ ಹೋಗಬೇಕಾದ್ರೆ ಈ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ
ಶ್ರೀರಾಮದೂತಂ ಮಹಾಕಾಯ ವೀರಂ ಪ್ರಳಯವೇ ನಡೆಯಲಿ ಅಸುರರ ಎದುರಿಸು ಗಗನವೇ ಜರುಗಲಿ. ಕಾಳಹಸ್ತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲ ಊರಿನ ಲಿಂಗಗಳನ್ನ ಈ ಜಾಗದಲ್ಲಿ ನೀವು ನೋಡ್ಬೋದು. ಒಳಗಡೆ ಫೋನ್ ಅಲೋ ಇರಲಿಲ್ಲ. ಒಂದು ಸತಿ ನೀವು ಒಳಗಡೆ ಹೋದ್ಮೇಲೆ ಅಲ್ಲಿ ನೀವು ಏನೋ ಬೇರೆ ಲೋಕಕ್ಕೆ ಹೋಗಿದ್ದೀರಾ ಅನ್ನಂಗೆ ಅನಿಸುತ್ತೆ. ಇಷ್ಟು ದೇವ್ರುಗಳಿದೆ ಅಂತಂದರೆ ಲೆಕ್ಕ ಹಾಕೋಕ್ಕಾಗಲ್ಲ. ಈ ದೇವಸ್ಥಾನಕ್ಕೆ ನೀವು ಆದಮೇಲೆ ನಿಮ್ಮ ಮನೆಗೆ ವಾಪಸ್ ಹೋಗಬೇಕು, ಬೇರೆ ಕಡೆ ಎಲ್ಲೂ ಹೋಗಬಾರ್ದು. ಲಡ್ಡುನ ನಿಮಗೆ ಎಕೋ ಫ್ರೆಂಡ್ಲಿ ಬ್ಯಾಗ್ಸಲ್ಲೇ ಕೊಡ್ತಾರೆ. ಈ ಲಡ್ಡು ನಿಮಗೆ ಒಂದು ಫ್ರೀ ಆಗಿ ಕೊಡ್ತಾರೆ. ನಿಮ್ಮ ಟೋಕನ್ ತೊಗೊಂಡಿರ್ತೀವಲ್ಲ ಕೆಳಗಡೆ, ಅದಕ್ಕೆ ಇದು ನಿಮಗೆ ಎಕ್ಸ್ಟ್ರಾ ಬೇಕು ಅಂತಂದರೆ ಒಂದು ಫ್ರೀ ಅಲ್ಲದೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಈ ಸೈಜ್ ಲಡ್ಡುಗೆ. ಮತ್ತು ಇವಾಗ ನಾನು ತೋರಿಸ್ತಾ ಇರೋದು 200 ರೂಪೀಸ್ ಲಡ್ಡು. ಈ ಸೈಜ್ ಇರುತ್ತೆ, 200 ರೂಪೀಸ್ ಚಾರ್ಜ್ ಮಾಡ್ತಾರೆ ಈ ಲಡ್ಡುಗೆ.